ನಮಸ್ಕಾರ ಸ್ನೇಹಿತರೆ, ಕಲಿಯೋಣ ಫಿನಾನ್ಷಿಯಲ್ ಲಿಟ್ರಸಿ 2ನೇ ಎಪಿಸೋಡ್ಗೆ ಸ್ವಾಗತ. ಈ ಎಪಿಸೋಡ್ನಲ್ಲಿ ಬರುವ ವಿಷಯವನ್ನು RBI ಅವರು ಪಬ್ಲಿಷ್ ಮಾಡಿರುವ ಫಿನಾನ್ಷಿಯಲ್ ಲಿಟ್ರಸಿ ಗೈಡ್ ಅನ್ನುವ PDF ಇಂದ ತೆಗೆದುಕೊಂಡಿರುತ್ತೇವೆ. ಈ ವಿಡಿಯೋದಲ್ಲಿ ನಾವು ನಮ್ಮ ಹಣವನ್ನು ಯಾವ ರೀತಿ ಮ್ಯಾನೇಜ್ ಮಾಡೋದು ಮತ್ತೆ ಬಜೆಟಿಂಗ್, ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಏನು ಅಂತ ತಿಳಿಯುವ ಪ್ರಯತ್ನ ಮಾಡೋಣ. ಮೊದಲನೇದಾಗೆ ನಾವು ನಮ್ಮ ಹಣವನ್ನು ಯಾವ ರೀತಿ ಮ್ಯಾನೇಜ್ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾವು ಮಾಡಬೇಕಾಗಿರುವಂತಹ ಮುಖ್ಯ ವಿಷಯ ಅಂದ್ರೆ ನಮ್ಮ ಪ್ರಯಾರಿಟೀಸ್ನ ಸೆಟ್ ಮಾಡ್ಕೊಳ್ಳೋದು. ಈ ನೀಡ್ಸ್ ಮತ್ತೆ ವಾಂಟ್ಸ್ ಮಧ್ಯ ಇರೋ ಡಿಫ್ರೆನ್ಸ್ನ ತಿಳ್ಕೊಳ್ಳೋದು. ನೀಡ್ಸ್ ಅಂದ್ರೆ ನಮಗೆ ಅವಶ್ಯಕತೆ ಅಥವಾ ಬೇಕೇ ಬೇಕಾಗಿರುವಂತ ವಸ್ತುಗಳು ಅಥವಾ ಅನುಭವಗಳು. ವಾಂಟ್ಸ್ ಅಂದ್ರೆ ನಮ್ಮ ಹತ್ರ ಈ ತರ ವಸ್ತುಗಳು ಇದ್ರೆ ಚೆನ್ನಾಗಿರತ್ತೆ ಅನ್ನುವಂತ ಒಂದು ಪಟ್ಟಿ. ಫಾರ್ ಎಕ್ಸಾಂಪಲ್, ನೀವು ಈ ಚಿತ್ರ ನೋಡಿದ್ರೆ ನಿಮಗೆ ದಿನನಿತ್ಯದಲ್ಲಿ ಬೇಕಾಗಿರುವ ತಿಂಡಿ ತಿನಿಸು ಅಥವಾ ಒಂದು ಟೈಮ್ ನೋಡ್ಕೊಳ್ಳೋದಕ್ಕೆ ಬೇಕಾಗಿರುವಂತ ಸಿಂಪಲ್ ಗಡಿಯಾರ ಇರ್ಬೋದು. ಇದೆಲ್ಲ ನೀಡ್ಸ್ ಪಟ್ಟಿಗೆ ಬರುತ್ತೆ, ಯಾಕಂದ್ರೆ ಅದು ನಿಮಗೆ ಅತಿ ಅವಶ್ಯಕತೆ ಇರುವಂತ ವಸ್ತುಗಳು. ಆದ್ರೆ ಚಾಕ್ಲೇಟ್ಸ್, ಐಸ್ ಕ್ರೀಮ್ ಇದೆಲ್ಲ ನೀವು ತಿಂದ್ರೆ ಚೆನ್ನಾಗಿರತ್ತೆ ಅಥವಾ ಟೈಮ್ ನೋಡೋದಕ್ಕೆ ನಿಮ್ಮ ಹತ್ರ ಒಂದು ಫ್ಯಾನ್ಸಿ ಗಡಿಯಾರ, ಬ್ರ್ಯಾಂಡೆಡ್ ವಾಚ್ ಇದ್ರೆ ಚೆನ್ನಾಗಿರತ್ತೆ ಅನ್ಸೋದು ವಾಂಟ್ಸ್ ಪಟ್ಟಿಗೆ ಸೇರುವಂಥದ್ದು. ನೀವು ನಿಮ್ಮ ಹಣವನ್ನು ಯಾವಾಗಲೂ ಈ ನೀಡ್ಸ್ ಪಟ್ಟಿಯಲ್ಲಿ ಅಂದ್ರೆ ನಿಮಗೆ ಬೇಕೇ ಬೇಕಾಗಿರುವ ವಸ್ತುಗಳ ಮೇಲೆ ಖರ್ಚು ಮಾಡೋದು ಉತ್ತಮ. ನಾವು ನಮ್ಮ ಹಣವನ್ನು ಮ್ಯಾನೇಜ್ ಮಾಡೋದಕ್ಕೆ ನಮ್ಮ ಖರ್ಚು ವೆಚ್ಚಗಳನ್ನ ಟ್ರ್ಯಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾನೀಗ 4 ಸ್ಟೆಪ್ನ ಹೇಳ್ತೀನಿ. ಮೊದಲನೇದು, ನೀವು ಏನೇ ಖರ್ಚು ಮಾಡಿದ್ರು ಅದಕ್ಕೆ ಒಂದು ರೆಸಿಪ್ಟ್ನ ಇಟ್ಕೊಳ್ಳೋದು. ಅದು ಪೇಪರ್ ರೆಸಿಪ್ಟೇ ಆಗಬೇಕು ಅಂತ ಇಲ್ಲ, ಈ ರೆಸಿಪ್ಟ್ ಕೂಡ ಇರಬಹುದು. ಎರಡನೇದು, ನೀವು ದಿನನಿತ್ಯದಲ್ಲಿ ಖರ್ಚು ಮಾಡುವಂಥದ್ದು ಅಂದ್ರೆ ತರಕಾರಿ ತರೋದಕ್ಕಿರ್ಬೋದು ಅಥವಾ ಹಾಲು ಮೊಸರು ತರೋದಕ್ಕಿರ್ಬೋದು. ಈ ತರ ದಿನನಿತ್ಯದಲ್ಲಿ ಖರ್ಚು ಮಾಡೋದನ್ನ ರೆಕಾರ್ಡ್ ಮಾಡ್ಕೊಂತ ಬರೋದು. ಈ ರೀತಿ ನೀವು ದಿನಾಗ್ಲೂ ನಿಮ್ಮ ಖರ್ಚನ್ನು ರೆಕಾರ್ಡ್ ಮಾಡಿಕೊಂಡು ತಿಂಗಳ ಕೊನೆಯಲ್ಲಿ ಎಷ್ಟಾಗ್ತಿದೆ ಅಂತ ಒಂದು ಟೋಟಲ್ ಮಾಡಿ ಇಟ್ಕೊಳ್ಳೋದು. ಈ ರೀತಿ ನೀವು 3-4 ತಿಂಗಳು ಮಾಡಿದ್ರೆ ನಿಮ್ಮ ಪ್ರತಿ ತಿಂಗಳಲ್ಲಿ ಖರ್ಚು ಎಷ್ಟಾಗ್ತದೆ ಅಂತ ನಿಮ್ಗೆ ಒಂದು ಅಂದಾಜ್ ಸಿಗತ್ತೆ. ಇದರಲ್ಲಿ ನೀವು ನೀಡ್ಸ್ ಪಟ್ಟಿಯಲ್ಲಿರುವ ವಸ್ತುಗಳಿಗೆ ಎಷ್ಟು ಖರ್ಚು ಮಾಡ್ತಿದ್ದೀರಾ, ಹಾಗೆ ವಾಂಟ್ಸ್ ಪಟ್ಟಿಯಲ್ಲಿ ಎಷ್ಟು ಖರ್ಚು ಮಾಡ್ತಿದ್ದೀರಾ ಅಂತ ನಿಮ್ಗೆ ಅಂದಾಜು ಸಿಗತ್ತೆ. ಈಗ ಬಜೆಟಿಂಗ್ ಅಂದ್ರೆ ಏನು ಅಂತ ನೋಡೋಣ. ನಮಗೆ ಎಷ್ಟೊಂದು ಕಡೆಯಿಂದ ಆದಾಯ ಬರ್ಬೋದು, ಅದನ್ನ ಇನ್ಕಮ್ ಅಂತ ಕರಿತೀವಿ. ಅದೇ ರೀತಿ ನಾವು ಎಷ್ಟೊಂದು ಖರ್ಚು ವೆಚ್ಚಗಳನ್ನ ಮಾಡ್ತಾ ಇರ್ಬೋದು, ಅದನ್ನ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ನಾವು ಯಾವಾಗಲೂ ನಮ್ಮ ಎಕ್ಸ್ಪೆನ್ಸಸ್ ನಮ್ಮ ಇನ್ಕಮ್ಗಿಂತ ಕಮ್ಮಿ ಇರೋ ತರ ಪ್ಲಾನ್ ಮಾಡಬೇಕು. ಈ ಪ್ಲಾನಿಂಗ್ನೇ ಬಜೆಟಿಂಗ್ ಅಂತ ಕರೆಯೋದು. ನಾವು ನಮ್ಮ ಎಕ್ಸ್ಪೆನ್ಸಸ್ ಮಾಡಿ ಉಳಿಸುವ ಹಣವನ್ನು ನಮ್ಮ ಮುಂದಿನ ಫಿನಾನ್ಷಿಯಲ್ ನೀಡ್ಸ್ಗೆ ಸೇವ್ ಮಾಡ್ಕೊಬೇಕು. ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ರೆ ನಿಮ್ಮ ಇನ್ಕಮ್ 10,000 ಇದ್ದು ನಿಮ್ಮ ಎಕ್ಸ್ಪೆನ್ಸಸ್ 8,000 ಇದ್ರೆ ನೀವು ಬಜೆಟಿಂಗ್ ಕರೆಕ್ಟ್ ಆಗಿ ಮಾಡ್ತಾ ಇದೀರಾ ಅಂತ ಅರ್ಥ. ಉಳಿದಿರೋ 2,000ನ ನೀವು ಸೇವ್ ಮಾಡ್ಕೊಬಹುದು. ಅದೇ ನಿಮ್ಮ ಇನ್ಕಮ್ 10,000 ಇದ್ದು ಎಕ್ಸ್ಪೆನ್ಸಸ್ 12,000 ಇದ್ರೆ ನೀವು ಬಜೆಟಿಂಗ್ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅರ್ಥ. ಈಗ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಏನು ಅಂತ ನೋಡೋಣ. ನಿಮ್ಮ ಜೀವನದಲ್ಲಿ ನಿಮಗೆ ಹಲವಾರು ಖರ್ಚು ವೆಚ್ಚಗಳು ಇರ್ಬೋದು. ಎಕ್ಸಾಂಪಲ್, ನಿಮ್ಮ ಮಕ್ಕಳಿನ ಎಜುಕೇಶನ್ ಇರಬಹುದು, ಅಥವಾ ನಿಮ್ಮ ಮನೆಗೆ ಬೇಕಾಗಿರುವ ವಸ್ತುಗಳನ್ನ ಕೊಂಡ್ಕೊಳ್ಳೋದಿರ್ಬೋದು, ಅಥವಾ ಎಮರ್ಜೆನ್ಸಿ ಸಿಚುಯೇಷನ್ಸೇ ಇರಬಹುದು. ಈ ತರ ಮುಂದೆ ಬರುವ ಖರ್ಚು ವೆಚ್ಚಗಳಿಗೆ ಇಂದಿನ ಆದಾಯಕ್ಕೆ ತಕ್ಕಂತೆ ನೀವು ಸೇವ್ ಮಾಡೋದನ್ನೇ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಹೇಳೋದು. ನಾವು ಫಿನಾನ್ಷಿಯಲ್ ಪ್ಲಾನಿಂಗ್ ಯಾಕೆ ಮಾಡಬೇಕು ಅಂತ ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ. ಈಗ ನಿಮ್ಮ ಮನೆಯಲ್ಲಿ ಒಂದು ಮಗು ಇದ್ದು ಅದರ ಹೈಯರ್ ಎಜುಕೇಷನ್ಗೆ ನೀವು ಪ್ಲಾನ್ ಮಾಡಬೇಕು ಅಂದರೆ ಆ ಸಮಯಕ್ಕೆ ಒಂದು ದೊಡ್ಡ ಮೊತ್ತವಾದ ಹಣ ಬೇಕಾಗಿರತ್ತೆ. ಆ ಟೈಮಲ್ಲಿ ಅದನ್ನ ಹೊಂದಿಸೋದು ಕಷ್ಟ ಆಗ್ಬೋದು. ಅದರಿಂದ ಇವತ್ತಿಂದ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷಕ್ಕೆ ಇಷ್ಟಿಷ್ಟು ಅಂತ ನೀವು ಕೂಡಿಡ್ತಾ ಹೋದರೆ ನಿಮ್ಮ ಮಗು ದೊಡ್ಡದಾದಾಗ ಅದರ ಹೈಯರ್ ಎಜುಕೇಷನ್ ಬೇಕಾಗಿರುವ ಹಣನ ನೀವು ಈಸಿಯಾಗಿ ಹೊಂದಿಸ್ಬೋದು. ಈ ಥರ ನೀವು ಪ್ಲಾನ್ ಮಾಡಿದಾಗ ನಿಮ್ಮ ಫಿನಾನ್ಷಿಯಲ್ ಗೋಲ್ಸ್ ಏನೇ ಇದ್ರೂ ಅದನ್ನ ನೀವು ಈಸಿಯಾಗಿ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಾವು ಫಿನಾನ್ಷಿಯಲ್ ಪ್ಲಾನಿಂಗ್ನ ಹೇಗೆ ಮಾಡೋದು?
ಮೊದಲು ನಾವು ನಮ್ಮ ಕರೆಂಟ್ ಫಿನಾನ್ಷಿಯಲ್ ಪೊಸಿಷನ್ನ ಅರ್ಥ ಮಾಡ್ಕೊಬೇಕು. ನಂತರ ನಮ್ಮ ಮುಂದಿನ ಫಿನಾನ್ಷಿಯಲ್ ನೀಡ್ಸ್ ಏನೇನು ಇದೆ ಅಂತ ಒಂದು ಲಿಸ್ಟ್ ಮಾಡ್ಕೊಬೇಕು. ಅದಕ್ಕೆ ಎಷ್ಟು ಖರ್ಚಾಗ್ಬೋದು ಅಂತ ಒಂದು ಅಪ್ರಾಕ್ಸಿಮೇಟ್ ಆಗಿ ಎಸ್ಟಿಮೇಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ಅದಕ್ಕೆ ತಕ್ಕಂತೆ ನಾವು ಪ್ರತಿ ವಾರ ಅಥವಾ ಪ್ರತಿ ತಿಂಗಳು ನಮ್ಮ ಹಣವನ್ನು ಕೂಡಿಡ್ತಾ ಹೋಗಬೇಕು. ಈ ಥರ ಮಾಡೋದಕ್ಕೆ ನೀವು ಒಂದು ಫಿನಾನ್ಷಿಯಲ್ ಡೈರಿನ ಮೇಂಟೈನ್ ಮಾಡಬಹುದು. ಹಾಗೆ ನಿಮ್ಮ ಮುಂದಿನ ಖರ್ಚು ವೆಚ್ಚಗಳು ಗೊತ್ತಿರೋದ್ರಿಂದ ನೀವು ಇವತ್ತು ನಿಮ್ಮ ಖರ್ಚು ವೆಚ್ಚಗಳನ್ನ ಸ್ವಲ್ಪ ನೋಡಿಕೊಂಡು ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಸೇವಿಂಗ್ಸ್ನ ಪ್ರತಿ 6 ತಿಂಗಳಿಗೊಂದ್ಸತಿ ಅಥವಾ ವರ್ಷಕ್ಕೊಂದ್ಸತಿ ರಿವ್ಯೂ ಮಾಡಬೇಕು. ನಿಮ್ಮ ಫಿನಾನ್ಷಿಯಲ್ ನೀಡ್ಸಲ್ಲಿ ಏನಾದರೂ ಚೇಂಜಸ್ ಇದೆಯಾ ಅಥವಾ ನೀವು ಸೇವ್ ಮಾಡ್ತಾ ಇರೋದು ನಿಮ್ಮ ಗೋಲ್ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗ್ತಿದೆಯಾ ಅಂತ ನೋಡ್ಕೊತಾ ಹೋಗಬೇಕಾಗತ್ತೆ. ನಮ್ಮ ಮುಂದಿನ ಎಪಿಸೋಡಲ್ಲಿ ನಾವು ಹಣವನ್ನು ಹೇಗೆ ಸೇವ್ ಮಾಡೋದು, ಎಲ್ಲಿ ಸೇವ್ ಮಾಡೋದು ಮತ್ತು ಸಾಲ ಅಂದರೆ ಏನು ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ಥರ ಇನ್ನು ಹೆಚ್ಚು ವಿಡಿಯೋಸ್ಗಾಗಿ ನಮ್ಮ ಕಲಿಯೋಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.